Good morning friends. Today's topic is time and work. ಅದರ ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಟೈಮ್ ಅಂಡ್ ವರ್ಕ್ ನ ನೋಡ್ತಾ ಬರ್ತಿದ್ದು. ಆ ಪ್ರೀವಿಯಸ್ ಕ್ಲಾಸ್ ನ ವಿಡಿಯೋಸ್ ನೋಡಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಯು ಕ್ಯಾನ್ ಚೆಕ್. ಓಕೆ, ಈಗ ಇಲ್ಲಿಂದ ಸ್ಟಾಪ್ ಮಾಡಿದ ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಓಕೆ, ಇಲ್ಲಿ ನೋಡಿ ಏನು ಹೇಳ್ತಾ ಇದ್ರೆ, 10 men and 10 boys can do the job in 16 days. 6 men and 8 boys can do the same job in 20 days. ಹಾಗಾದ್ರೆ 14 ಬಾಯ್ಸ್ ಮಾತ್ರ ಕೆಲಸ ಮಾಡಿದ್ರೆ ಎಷ್ಟು ದಿನ ಅವ್ರಿಗೆ ಬೇಕಾಗುತ್ತೆ ಅಂತ ಕೇಳ್ತಿದ್ದಾರೆ. ಇಲ್ಲಿ ನೋಡಿ ಏನ್ ಹೇಳ್ತಾ ಇದ್ದಾರೆ, 10 ಮೆನ್ಸ್ ಕೆಲಸ ಮಾಡಿದ್ರೆ 10 ಮೆನ್ಸ್ ಪ್ಲಸ್ 4 ಬಾಯ್ಸ್ ಇಸ್ ಈಕ್ವಲ್ ಟು ಎಷ್ಟು ಡೇಸ್ ಆಗುತ್ತೆ? 16 ಡೇಸ್ ಬೇಕಾಗುತ್ತೆ. ಹಾಗಾದ್ರೆ ಅದೇ ಕೆಲಸನ 6 ಮೆನ್ಸ್ ಪ್ಲಸ್ 8 ಬಾಯ್ಸ್ ಕೆಲಸ ಮಾಡಿದ್ರೆ ಎಷ್ಟು ದಿವಸ ಬೇಕಂತೆ? 1/20 ಡೇಸ್. ಓಕೆನಾ? ಹಾಗಾದ್ರೆ ನಿನ್ಗೆ ಮೆನ್ಸ್ ಬೇಕಾ ಬೇಡ? ಬಾಯ್ ತರ ಬೇಕಿರೋದು, ಮೆನ್ ಬೇಡ. ಈ 10 ಅನ್ನ ಇಲ್ಲಿ ಇಂಟು ಮಾಡು, ಈ 6 ಅನ್ನ ಇಲ್ಲಿ ಇಂಟು ಮಾಡಿ. ಓಕೆನಾ? ಎಲ್ಲ ಕಡೆ ಇಂಟು ಮಾಡಿದ್ರೆ ಎಷ್ಟಾಗುತ್ತೆ? 60 men ಪ್ಲಸ್ 6 4s 24 boys is equal to 6/16. Okay, next 60 men plus 80 boys is equal to 10/20. equation 1 ಮತ್ತೆ equation 2 ಆಗಿರುತ್ತೆ. ಈಗ equation 1 ಮತ್ತೆ 2 ನ ಮೈನಸ್ ಮಾಡಿ, ಕ್ಯಾನ್ಸಲ್. ಈಗ ಇದನ್ನ ಮೈನಸ್ ಮಾಡಿದ್ರೆ 80 ಅಲ್ಲಿ 24 ಮೈನಸ್ ಮಾಡಿದ್ರೆ 56 ಬಾಯ್ಸ್ ಇಸ್ ಈಕ್ವಲ್ ಟು 6 ಇಂದ ಎಷ್ಟು ಹೋಗುತ್ತೆ? 6 1s 2 ಇಂದ 6 3s ಇದು 8s. ಓಕೆನಾ? ಇಲ್ಲಿ ಸೇಮ್ ಏನ್ ಮಾಡ್ತೀವಿ? 3/8 ಬಂತು. ನೆಕ್ಸ್ಟ್ 1s 2s ಇಲ್ಲಿ ಮೈನಸ್ ಇರುತ್ತೆ. ಓಕೆನಾ? ಮೈನಸ್ 1/2. ಎಲ್ಸಿಎಂ ಎಷ್ಟು? 8. ಆದ್ರೆ 3 ನೇ ಬರುತ್ತೆ. ಇಲ್ಲಿ ಎಷ್ಟು ಬರುತ್ತೆ? 4 ಮೈನಸ್ 1/2 ಬರುತ್ತೆ. ಮೈನಸ್ 1/2 ಮೈನಸ್ ಕ್ಯಾನ್ಸಲ್. b ಇಸ್ ಈಕ್ವಲ್ ಟು 1 ಇಂಟು 2 ನ ಎಷ್ಟಿದು? ಸಾರಿ, ಎಷ್ಟು ಬಂತ ಇಲ್ಲಿ ಆನ್ಸರ್? 1/8 ಅಲ್ವಾ? ಇಸ್ ಈಕ್ವಲ್ ಟು 1/8. ಈ 56 ಇದಲ್ಲ ಇಲ್ಲಿ ಕಳಿಸ್ಬೋದಾ? ಹಾಗಾದ್ರೆ ನಿನ್ಗೇನ್ ಬೇಕಿರೋದು? ಡೇಸ್ ಅಲ್ವಾ ಬೇಕಿರೋದು? ಆಲ್ರೆಡಿ ನಮ್ಮ ಹತ್ರ ಎಷ್ಟಿದೆ? 1 ಇಂಟು 8 ಇಂಟು 156 ಇಂಟು ಎಷ್ಟು ಜನ ಮಾಡ್ತಾರಂತೆ? 14. 56 14 1s 14 ಇಂದ ಎಷ್ಟು ಹೋದ್ರು? 56 4s 8 4s 30. ಸಾರಿ, ಇದು ಡೇಸ್ ವರ್ಕ್ is equal to 1/32. ಹಾಗಾದ್ರೆ ಡೇಸ್ ಎಷ್ಟಾಗುತ್ತೆ? 32 ಡೇಸ್. ಓಕೆ, 32 ದಿನ ಸಾಕು. ಯಾರಿಗೆ? 16 ಜನ ಮಕ್ಕಳು ಕೆಲಸ ಮಾಡಿದ್ರೆ. ಇದು ಒಂದ್ ಮೆಥಡ್. ಪ್ರೀವಿಯಸ್ ಅಲ್ಲಿ ಮಾಡಿದ್ರೆ ಅದೊಂದು ಮೆಥಡ್. ಇನ್ನೊಂದ್ಸಲ ಇದಕ್ಕೂ ಅದೇ ಮೆಥಡ್ ಅಲ್ಲಿ ಹೇಳ್ಕೊಡ್ತೀವಿ. ಅಂದ್ರೆ ಫಸ್ಟ್ ಲೀನಿಯರ್ ಇಕ್ವೇಶನ್ ತರ ಫಸ್ಟ್ ಇಕ್ವೇಶನ್ ಮತ್ತೆ ಸೆಕೆಂಡ್ ಇಕ್ವೇಶನ್ ಎರಡು ಕಂಪ್ಯಾರಿಸನ್ ಮಾಡ್ತೀವಿ. ಅವಾಗ ಎರಡು ಕಂಪ್ಯಾರಿಸನ್ ಮಾಡಿದಾಗ ಅಂಡ್ ದೆನ್ ನಮಗೆ ಒಂದು ಬಾಯ್ಸ್ ಎಷ್ಟು ಕೆಲಸ ಮಾಡ್ತಾರೆ ಅಂತ ನಮ್ಗೆ ಇನಿಷಿಯಲಿ ಗೊತ್ತಾಗುತ್ತೆ, ಆ ಒಂದು ಬಾಯ್ದು. ಹಾಗಾದ್ರೆ ಆ ವರ್ಕ್ ಅಂತೀವಿ. ವರ್ಕ್ ಇಸ್ ಈಕ್ವಲ್ ಟು ಆ ಬಾಯ್ 14 ದಿವಸ ಕೆಲಸ ಮಾಡಿದ್ರೆ ಎಷ್ಟು ಕೆಲಸ ಮುಗಿಸ? 1/32 ವರ್ಕ್ ಮುಗಿಸ್ತಾರೆ. ಆದ್ರೆ ಎಷ್ಟು ದಿವಸ ಬೇಕಂದ್ರೆ 32 ಡೇಸ್ ಬೇಕಾಗುತ್ತೆ. ಓಕೆ, ಇನ್ನೊಂದು ಇದೇ ಕ್ವಶನ್ ಇನ್ನೊಂದು ಮೆಥಡ್ ಅಲ್ಲಿ ಸಾಲ್ವ್ ಮಾಡೋಣ. ಓಕೆ, ಟೋಟಲ್ ಮೆನ್ ಎಷ್ಟು ಕೊಟ್ಟಿದ್ರಪ್ಪ? ಫಸ್ಟ್ ಇಕ್ವೇಶನ್ ಹೇಳಿ. 10 men ಪ್ಲಸ್ 4 ಬಾಯ್ಸ್ ಅವ್ರಿಗೆ ಎಷ್ಟು ದಿವಸ ಬೇಕಂತೆ? ಇಂಟು 16 ಡೇಸ್ ಇಸ್ ಈಕ್ವಲ್ ಟು ನೆಕ್ಸ್ಟ್ 6 men 8 ಬಾಯ್ಸ್ ಎಷ್ಟು ದಿವಸ ಬೇಕು ಅವ್ರಿಗೆ? 20 ಡೇಸ್. ಹಾಗಾದ್ರೆ ಇಲ್ಲೇ ಸಿಂಪ್ಲಿಫೈ ಮಾಡೋಣ. ಎಷ್ಟು ಸತಿ ಹೋಗುತ್ತೆ? 4 ಇಂದ 4 4s 4 5s 4 ಇಂದ ಇಂಟು ಮಾಡಿ 40 men ಪ್ಲಸ್ 16 ಬಾಯ್ಸ್ ಇಸ್ ಈಕ್ವಲ್ ಟು 5 6 30 men ಪ್ಲಸ್ 40 ಬಾಯ್ಸ್. ಇದಕ್ಕೆನಾ? ಹಾಗಾದ್ರೆ ಮೆನ್ಸ್ ಒಂದ್ ಕಡೆ ತನ್ನಿ. 40 men minus 30 men is equal to 40 boys minus 16 boys. Okay, ಎರಡು ಎಷ್ಟಾಗುತ್ತೆ? 10 men is equal to
10 men is equal to 36 24 ಬಾಯ್ಸ್. ಹಾಗಾದ್ರೆ ನಮ್ಗೆ ಯಾರು ಬೇಡ? ಮೆನ್ ಬೇಕಾ ಬಾಯ್ ಬೇಕಾ? ಮೆನ್ ಬೇಕಾ ಬಾಯ್ ಬೇಕಾ? ಬಾಯ್ ಬೇಕಲ್ವಾ? ಮೆನ್ ಇಸ್ ಈಕ್ವಲ್ ಟು 24/10 ಬಾಯ್ಸ್. ಎಷ್ಟಲ್ಲಿ ಡಿವೈಡ್ ಆಗುತ್ತೆ? 5 12 ಹಾಗಾದ್ರೆ 12/5 ಬಾಯ್ಸ್ ಅಂತ ಗೊತ್ತಾಯ್ತು ಒಂದು ಇಕ್ವೇಶನ್. ಇದು ಮೆನ್ ಎಷ್ಟು ಅಂತ ನಿಮ್ ಕಂಡು ಹಿಡ್ಕೊಂಡ್ರ. ಇದನ್ನ ಇವೆರಡರಲ್ಲಿ ಯಾವ್ದಾದ್ರು ಒಂದು ಇಕ್ವೇಶನ್ ತಗೊಳ್ಳಿ. ಹಾಗಾದ್ರೆ 6 men ಪ್ಲಸ್ 8 ಬಾಯ್ಸ್ ಇಂಟು 20. ಓಕೆ ಅಲ್ವಾ? ಹಾಗಾದ್ರೆ 6 men ಜಾಗದಲ್ಲಿ ಬಾಯ್ಸ್ ಬೇಕಲ್ವಾ ನನಗೆ? ಇಂಟು 12/5 ಬಾಯ್ಸ್ ಪ್ಲಸ್ 8 ಬಾಯ್ಸ್ ಇಂಟು 20. 6 12 sorry 12 6 ಎಷ್ಟು? 70 72/5 b ಪ್ಲಸ್ 8b ಇಂಟು 20. LCM ಎಷ್ಟಪ್ಪ ಇದ್ರದ್ದು? ವಾಟ್ ಇಸ್ ದಿ LCM? 5. 72b ಪ್ಲಸ್ ಆಡ್ ಮಾಡಿ 5 12 40 ಬಾಯ್ಸ್ ಇಂಟು 20. 5 1s 5 4s 72 ಪ್ಲಸ್ 140 12 ಬರುತ್ತಾ? ಇಲ್ಲೇ ಮಿಸ್ಟೇಕ್ ಮಾಡಿದ್ವು ನಾವು. ಮಿಸ್ಟೇಕ್ ಮಾಡಿದ್ವಾ? 16 ಸಾರಿ 16 6 ಇಂಟು 12/5 12/5 ಬಂತಲ್ವಾ ಇದು? 12/5 ಪ್ಲಸ್ 18/20 72/8b is equal to 120. 72b plus 40b is 5. Hmm? 5 4 sir. ಏನಪ್ಪ? ಓಕೆ 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 ಓಕೆ. ಇಲ್ಲಿ ನಮ್ಗೆ ಏನ್ ಬೇಕಿರೋದು? ನಮ್ಗೆ ಎಷ್ಟು ಕೊಟ್ಟಿದಾರಪ್ಪ? ಎಷ್ಟು ಡೇಸ್ ಎಷ್ಟು ಬಾಯ್ಸ್ ಬೇಕಂತ ಹೇಳಿರೋದ? 14 ಬಾಯ್ಸ್. ಎಷ್ಟು ಡೇಸ್ ಅಲ್ವಾ? ಇದೇ ಬಿಟ್ಟಿದೀವಿ. ಇಂಟು ಡೇಸ್ ಇಸ್ ಈಕ್ವಲ್ ಟು 14 ಬಾಯ್ಸ್ ಇಂಟು ಡೇಸ್. ಓಕೆ ಇಲ್ಲಿ ನೋಡಿ, ಇಲ್ಲಿ 14 ಬಾಯ್ಸ್ ಇಂಟು ಡೇಸ್. ಓಕೆ ಇಲ್ಲಿ ನೋಡಿ ಎಷ್ಟಾಗುತ್ತೀವಿ? ಎರಡು ಆಡ್ ಮಾಡಿದ್ರೆ 112 112 ಬಾಯ್ಸ್ ಇಂಟು 4 ಇಸ್ ಈಕ್ವಲ್ ಟು 14b. ಸಿಂಪ್ಲಿಫೈ ಮಾಡಿ. 4 1s 4 ಇಂದ ಆಗಲ್ಲ. 2s 7s ಏನಾರು 7 ಇಂದ ಎಷ್ಟೇ ಹೋಗುತ್ತೆ? 14 8 ಇದಕ್ಕೆ ಡೈರೆಕ್ಟ್ ಹೋಗ್ಬಿಡುತ್ತಾ? ಇಲ್ಲ ಬಿಡಿ, 7 ಮಾಡ್ಬಿಟ್ಟಿದೀವಿ. 7 ಇಂದ 7 1s 7 ಎಷ್ಟು ಉಳಿತು? 6 60 16 ಹೋಗುತ್ತಲ್ವಾ? ಹಾಗಾದ್ರೆ 16 2s ಬಾಯ್ಸ್ ಇಸ್ ಈಕ್ವಲ್ ಟು 32 ಡೇಸ್ ಬೇಕಾಗುತ್ತೆ ಬಾಯ್ಸ್. ಓಕೆ ರೈಟ್. ನೋಡಿ ಇನ್ನೊಂದ್ಸತಿ ಹೇಳಿದ ಫಸ್ಟ್ ಮೆನ್ಸ್ ಎಷ್ಟು ಕೆಲಸ ಮಾಡ್ತಾರೆ ಅಂತ ನೋಡ್ತೀವಿ. ಇಕ್ವೇಶನ್ ಫಸ್ಟ್ ಇಕ್ವೇಶನ್ ಮತ್ತೆ ಸೆಕೆಂಡ್ ಇಕ್ವೇಶನ್ ಎರಡೂ ಈಕ್ವಲ್ ಅಂತ ಕೊಟ್ಟಿರ್ತಾರಲ್ವಾ? ಆ ಇಕ್ವೇಶನ್ ಸಾಲ್ವ್ ಮಾಡಿದಾಗ ನಮಗೆ ಮೆನ್ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ತೀವಿ. ಅದಾದ್ಮೇಲೆ ಫಸ್ಟ್ ಇಕ್ವೇಶನ್ ಅಂತ ಸೆಕೆಂಡ್ ಇಕ್ವೇಶನ್ ಯಾವ್ದಾದ್ರು ಒಂದು ತಗೊಂಡು ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ, ಎಷ್ಟು ದಿವಸದೊಳಗೆ ಬಾಯ್ಸ್ ಕೆಲಸ ಮಾಡಿದ್ರೆ 14 ಬಾಯ್ಸ್ ಎಷ್ಟು ದಿವಸ ಮುಗಿಸ್ತಾರೆ ಅಂತ ಹೇಳ್ತಾರೆ. ಅದನ್ನ ನಾವು ಸಿಂಪ್ಲಿಫೈ, ಅದನ್ನ ಇಕ್ವೇಶನ್ ನಲ್ಲಿ ಸಿಂಪ್ಲಿಫೈ ಮಾಡಿದಾಗ ಲಾಸ್ಟ್ ಅಲ್ಲಿ ಎಷ್ಟು ಬಾಯ್ಸ್ ಬರುತ್ತಾರೆ, ಎಷ್ಟು ದಿವಸ ಬೇಕಂತ ಬಾಯ್ಸ್ಗೆ 32 ಡೇಸ್ ಬೇಕಾಗುತ್ತೆ. ಓಕೆ ಓಕೆ ಇಲ್ಲಿ ನೋಡಿ, ವಿ ಕ್ಯಾನ್ ಕಂಪ್ಲೀಟ್ ದ ಪೀಸ್ ಆಫ್ ವರ್ಕ್ ಅಲೋನ್ ಇನ್ 20 ಡೇಸ್. ವಿ ಅನ್ನೋರು ಎಷ್ಟು ದಿವಸ ಕೆಲಸ ಮಾಡ್ತಾರಂತೆ? ವಿ ಕ್ಯಾನ್ ಡೂ ಎಷ್ಟು ಡೇಸ್? 20 ಡೇಸ್ ಕೆಲಸ ಮಾಡ್ತಾರೆ. ಹಾಗಾದ್ರೆ ವೈಲ್ ಕೆ ಕ್ಯಾನ್ ಕಂಪ್ಲೀಟ್ ದ ವರ್ಕ್, ಸೇಮ್ ವರ್ಕ್ ಅಲೋನ್ ಇನ್ 40 ಡೇಸ್ ಇಫ್ ದೇ ವರ್ಕ್ ಆಲ್ಟರ್ನೇಟ್ ಡೇಸ್. ಅಂದ್ರೆ ಫಸ್ಟ್ ಏನ್ ಮಾಡ್ತಾನೆ? ವಿ ಕೆಲಸ ಮಾಡಿದ್ರೆ ಇನ್ನೊಂದ್ ದಿನ ಕೆ ಕೆಲಸ ಮಾಡ್ತಾನೆ, ಇನ್ನೊಂದ್ ದಿವಸ ವಿ ಕೆಲಸ ಮಾಡ್ತಾನೆ, ಒಂದ್ ದಿವಸ ಕೆ. ಈ ತರ ಆಲ್ಟರ್ನೇಟ್ ಡೇಸ್. ಆದ್ರೆ ಆಲ್ಟರ್ನೇಟ್ ಡೇಸ್ ವಿತ್ ಕೆ ಸ್ಟಾರ್ಟ್. ಕೆ ಏನ್ ಮಾಡ್ತಾನೆ? ಫಸ್ಟ್ ಕೆ ಸ್ಟಾರ್ಟ್ ಮಾಡ್ತಾನೆ, ಕೆ ವಿ ಅಂತ ಸ್ಟಾರ್ಟ್ ಮಾಡ್ತಾ ಹೋಗ್ತಾನೆ. ಹಾಗಾದ್ರೆ ದೆನ್ ದ ಹೌ ಮೆನಿ ಡೇಸ್
ಕ್ಯಾನ್ ದೇ ಕಂಪ್ಲೀಟ್ ದ ಹೋಲ್ ವರ್ಕ್. ಈ ತರ ಮಾಡ್ಕೊಂಡು ಹೋದಾಗ ಕೆಲಸ ಮುಗಿಸಕ್ಕೆ ಎಷ್ಟು ದಿನ ಬೇಕು ಅಂತ ಕೇಳ್ತಿದ್ದಾರೆ. ಆಯ್ತಾ? ಒಟ್ಟು ಕೆಲಸ ಎಷ್ಟು? ವಾಟ್ ಈಸ್ ದಿ ವರ್ಕ್? 14-16 ವರ್ಕ್ ಎಷ್ಟು? 40 ಅಲ್ವಾ? ಇವನು ಒಂದ್ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನೆ? ಇವನು ಎಷ್ಟು ಮಾಡ್ತಾನೆ? ಒಂದು ಮಾಡ್ತಾನೆ. ಕೆಲಸ ಯಾರು ಫಸ್ಟ್ ಸ್ಟಾರ್ಟ್ ಮಾಡ್ತಿರೋದು? ಕೆನ ವಿನ? ಯಾರು? ಕೆ ಅಲ್ವಾ? ಅಂದ್ರೆ ಟೋಟಲ್ ಈಗ ಎಷ್ಟು ಡೇಸ್ ಇದೆ? ಒಟ್ಟು ಎಷ್ಟು ಕೆಲಸ? ಒಟ್ಟು ಎಷ್ಟು ಕೆಲಸ ಅಂದ್ರ 3 ಕೆಲಸ. ಆ 3 ಕೆಲಸನ ಎಷ್ಟು ದಿವಸ ಬೇಕಾ 3 ಕೆಲಸ ಮಾಡಕ್ಕೆ? ಇವನ್ ಒಂದಿನ, ಇವನ್ ಒಂದಿನ, 2 ದಿನ ಅಲ್ವನ್ರ? 3 ವರ್ಕ್ಸ್ ಆಗ್ತಿರೋದು ಎಷ್ಟು ದಿವಸಕ್ಕೆ? 2 ಡೇಸ್ ಅಲ್ವಾ? 2 ಡೇಸ್ಗೆ. ಹಾಗಾದ್ರೆ ಒಟ್ಟು ವರ್ಕ್ ಎಷ್ಟಿದೆ? 40 ವರ್ಕ್ ಇದೆ. ಆ 40 ವರ್ಕಿಗೆ ಎಷ್ಟು ಡೇಸ್ ಅಂತ? ಆಲ್ರೆಡಿ ಒಂದು ದಿನ ಆಗೋಗಿದೆ. ಒಂದು ದಿನ ಆಗಿದೆ ಅಲ್ವಾ? ಯಾರ್ದು ಹೇಳಿ? ಇವಂದು ಇಲ್ಲಿ ನೋಡಿ, ಇವಂದು ಎಷ್ಟಿದೆಯೋ? ಒಂದಿದೆ. ಹಾಗಾದ್ರೆ 1 ಡೇ ಮೈನಸ್ ಮಾಡ್ಕೊಳ್ರಿ. ಅಂದ್ರೆ ಯಾವ್ದು ಹೈಯೆಸ್ಟ್ ಇರುತ್ತಲ್ಲ, ಇಲ್ಲಿ ಎಷ್ಟು ಕೊಟ್ಟಿರ್ತಾನೆ, ಹೈಯೆಸ್ಟ್ ಕೊಟ್ಟಿರ್ತಾನೆ, ಅದರಲ್ಲಿ ಒಂದು ದಿನ ಬಿಟ್ಟು, ಒಂದು ವರ್ಕ್ ಬಿಟ್ಟು ಇನ್ನೊಂದು ವರ್ಕ್ ಇರುತ್ತಲ್ಲ ಅದು ಮೈನಸ್ ಮಾಡಿ. ಎಷ್ಟೇ ಕೊಟ್ಟಿರ್ಲಿ, 2 ಕೊಟ್ಟಿದ್ದಾರೆ. ಹಾಗಾದ್ರೆ ಒಂದು ಮಾತ್ರ ಉಳಿಸ್ಬೇಕು. ಅಂದ್ರೆ ಒಂದು 3 ಕೊಟ್ಟಿದ್ರೆ 1 ಮೈನಸ್ ಮಾಡ್ತೇವೆ, 2 ಮೈನಸ್ ಮಾಡ್ತೇವೆ. ಇಲ್ಲಿ 2 ಕೊಟ್ಟಿದ್ರೆ 1 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 39 ಆಗುತ್ತೆ. ಹಾಗಾದ್ರೆ 39 ಅಂದ್ರೆ 3 ಇಂದ 3 13 ಸಾರಿ 2 ಅಲ್ವಾ 9 ಎಷ್ಟಾಗುತ್ತೆ? 26 ಡೇಸ್ ಆಗುತ್ತೆ. ಓಕೆ ಅಲ್ವಾ? ಓಕೆನಾ? ಹಾಗಾದ್ರೆ ಇಲ್ಲಿ 1 ಡೇ ಮೈನಸ್ ಮಾಡಿದಲ್ವಾ? ಯಾಕೆಂದ್ರೆ ನಾವು ಇಲ್ಲಿ ಈಸಿ ಸಿಂಪ್ಲಿಫೈ ಆಗ್ಬೇಕಲ್ವಾ? ಎಷ್ಟು ಮೈನಸ್ ಮಾಡಿದ್ರ? 1 ಮೈನಸ್ ಮಾಡಿ ಆ 1 ದಿನ ಹಾಕೊಂಡ್ರೆ 40 ಡೇಸ್ ಬರುತ್ತಲ್ವಾ? ಆದ್ರೆ ಇಲ್ಲಿ ಎಷ್ಟು ಮೈನಸ್ ಮಾಡಿ, ಇಲ್ಲಿ ಸ್ಟಾರ್ಟ್ ಮಾಡ್ಬೇಕು 1 ಡೇ, ಅಂದ್ರೆ 27 ಡೇಸ್. ಇಲ್ಲಿ ಸರಿ ಯಾಕೆ 1 ಮೈನಸ್ ಮಾಡಿದೆ ಅಂತ ಗೊತ್ತಾಯ್ತಲ್ವಾ? 13 ಇಂದ ನಾನು ಈಸಿ ಡಿವೈಡ್ ಆಗ್ಬೇಕಲ್ವ ಅಂದ್ರೆ ಇದು 3 ಇಂದ 39 ಡಿವೈಡ್ ಆಗ್ಬೇಕಲ್ವಾ? ಅದಕ್ಕೋಸ್ಕರ 1 ಮೈನಸ್ ಮಾಡ್ಕೊಂಡೆ. ಆ 1 ಮೈನಸ್ ಮಾಡಿದ್ದಿಲ್ಲ ಹಾಕೊಂಡೆ. ಹಾಗಾದ್ರೆ 26 ಡೇಸ್ 27 ಡೇಸ್ ಅಲ್ಲಿ ವರ್ಕ್ ಮುಗಿಯುತ್ತೆ. ಓಕೆ, ಆಪ್ಷನ್ ಬಿ 27 ಡೇಸ್. ಓಕೆ, ರೀಡ್ ಡೌನ್. ಓಕೆ, ಇಲ್ಲಿ ನೋಡಿ, ಎ ಒಬ್ಬನೇ ಒಂದು ಕೆಲಸವನ್ನು 15 ದಿನದಲ್ಲಿ ಪೂರ್ಣಗೊಳಿಸುತ್ತಾನೆ. ಎ ಒಬ್ಬನೇ ಒಂದು ಕೆಲಸವನ್ನು 15 ದಿನದಲ್ಲಿ ಪೂರ್ಣಗೊಳಿಸುತ್ತಾನೆ. ಆದರೆ ಬಿ ಅದೇ ಕೆಲಸವನ್ನು 45 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಅವರು ಪರ್ಯಾಯ ಅಂದ್ರೆ ಆಲ್ಟರ್ನೇಟ್ ಪರ್ಯಾಯ ದಿನದಲ್ಲಿ ಕೆಲಸ ಮಾಡಿದರೆ ಬಿ ಕೆಲಸ ಪ್ರಾರಂಭಿಸಿದರೆ ಎಷ್ಟು ದಿನಗಳಲ್ಲಿ ಮುಗಿಸಬಹುದು? ಓಕೆ, ಈಗ ಎಷ್ಟು ಕೆಲಸ ಸ್ಟಾರ್ಟ್ ಮಾಡ್ತಾರೆ? ಫಸ್ಟ್ ಎ ಎಷ್ಟು ಕೆಲಸ ಮಾಡ್ತಾನೆ? ಎಷ್ಟ? ಬಿ ಎಷ್ಟು ಕೆಲಸ ಮಾಡ್ತಾನೆ? 45. ಹಾಗಾದ್ರೆ ವರ್ಕ್ ಎಷ್ಟು? ಎ ಎಷ್ಟು ಕೆಲಸ ಮಾಡ್ತಾನೆ? ಇವನ್ ಎಷ್ಟು ಕೆಲಸ ಮಾಡ್ತಾನೆ? 1 ವರ್ಕ್. ಹಾಗಾದ್ರೆ ಟೋಟಲ್ ವರ್ಕ್ ಎಷ್ಟು? 4 ವರ್ಕ್. ಆ 4 ವರ್ಕ್ ಅಂದ್ರೆ 2 ಡೇಸ್. 45 ವರ್ಕ್ ಇದೆ. ಆ 45 ವರ್ಕ್ 4 ಇಂದ ಡಿವೈಡ್ ಆಗತ್ತಾರ ನೋಡ್ಕೊಬೇಕು. ಯಾವ್ದ್ರಿಂದ ಡಿವೈಡ್ ಆಗುತ್ತೆ? ಎಷ್ಟು ಮೈನಸ್ ಮಾಡೋಣ? 1 ಮಾಡೋಣ, 2 ಮಾಡೋಣ? 1 ಮಾಡೋಣ. 1 ಮಾಡಿದ್ರೆ 44 ಇಲ್ಲ ಹಾಕು. ಇಂಟು 11 ಇಲ್ಲಿ ಇಂಟು 11 ಎಷ್ಟಾಗುತ್ತೆ? 22 ಡೇಸ್ ಆಗುತ್ತೆ. ಆದ್ರೆ ಇಲ್ಲಿ ಎಷ್ಟು ಮೈನಸ್ ಮಾಡಿದ್ದೆ? +1 ಮಾಡಿ. ಇಲ್ಲಿ ಎಷ್ಟಾಗುತ್ತೆ? 45 is equal to 3 days. Okay, write down option A. Write down. Okay, ಇಲ್ಲಿ ನೋಡಿ, X can complete a piece of work in 12 days. X can complete the piece of work in 12 days. Y can complete the same work alone in 48 days. If they work on alternate days with X started the work. X ಅನ್ನೋರು ಕೆಲಸ ಸ್ಟಾರ್ಟ್ ಮಾಡ್ತಾರೆ. Then how many days can they complete the whole work?
ಕೆಲಸನ ಕಂಪ್ಲೀಟ್ ಮಾಡಕ್ಕೆ ಎಷ್ಟು ದಿವಸ ಬೇಕಾಗುತ್ತೆ ಅಂತ ಕೇಳ್ತಿದ್ದಾರೆ. ಹಾಗಾದ್ರೆ ಎಕ್ಸ್ ಕೆಲಸ ಸ್ಟಾರ್ಟ್ ಮಾಡ್ತಾನ ಎಷ್ಟು ದಿವಸ ಮುಂಚೆ? 12 ಡೇಸ್. ನೆಕ್ಸ್ಟ್ ಯಾರು? ವೈ ಏನ್ ಮಾಡ್ತಾನೆ ಅಂತಪ್ಪ? ವೈ ಕ್ಯಾನ್ ಕಂಪ್ಲೀಟ್ 48 ಡೇಸ್. ಹಾಗಾದ್ರೆ ಕೆಲಸ ಎಷ್ಟಿದೆ ನನ್ನ ಹತ್ರ? ವರ್ಕ್ ಎಷ್ಟಿದೆಯೋ 48 ವರ್ಕ್ಸ್ ಇರುತ್ತೆ. ಹಾಗಾದ್ರೆ ಇವನ್ಗೆ ಎಷ್ಟು ಕೆಲಸ ಬರ್ತಾನೆ? ಎಷ್ಟು ಮಾಡ್ತಾನೆ ಇವರು? ಹಾಗಾದ್ರೆ ಇವರಿಬ್ಬರಿಂದ ಕೆಲಸ ಎಷ್ಟು ಮಾಡ್ತಾರೆ? 5 ವರ್ಕ್ಸ್ ಮಾಡ್ತಾರ. ಹಾಗಾದ್ರೆ 5 ಕೆಲಸನ ಎಷ್ಟು ದಿವಸ ತಗೊಂತಾರೆ ಇವರು? 2 ಡೇಸ್ ಮಾಡ್ತಾರೆ. ಹಾಗಾದ್ರೆ 48 ಇದೆಯಲ್ವಾ? 48 ಯಾವ ಟೇಬಲ್ಸ್ ಅಲ್ಲಿ ಆಗಲ್ಲ. ಆಗುತ್ತಾ? ನಿಯರೆಸ್ಟ್ ಯಾವ್ದು ಆಗುತ್ತೆ? 45. ಹಾಗಾದ್ರೆ 45 ಅಂದ್ರೆ ಇಂಟು ಇಲ್ಲಿ ಎಷ್ಟಾಗುತ್ತಪ್ಪ? 18 ಡೇಸ್. ಅಂದ್ರೆ 45 ದಿನ 45 ಕೆಲಸ ಅಂದ್ರೆ 15 ದಿವಸದಲ್ಲಿ ಮುಗಿಸ್ತಿದ್ರು. ಆದ್ರೆ ನಾವ್ ಏನ್ ಮಾಡಿದ್ವಿ? 3 ದಿನ ಕಮ್ಮಿ ಬರ್ತೀವಿ. ಆ 3 ದಿನದಲ್ಲಿ ಅವ್ರು ಎಷ್ಟು ಕೆಲಸ ಮಾಡಿರ್ತಾರೆ ಅಂತ ನೋಡ್ಬೇಕಲ್ವಾ? 3 ಡೇಸ್ ಅಲ್ಲಿ ಎಷ್ಟು ಕೆಲಸ ಆಗುತ್ತೆ ಅಂತ ಡಿವೈಡೆಡ್ ಬೈ 4 ಏನು? ಯಾಕೆ 4? ಎಕ್ಸ್ ಇಂದ ಸ್ಟಾರ್ಟ್ ಆಗೋದ್ರಿಂದ 4. ಓಕೆ, ಇದನ್ನ ಇಲ್ಲೂ ಅಷ್ಟೇ +4 3/4 ಏನಾಗುತ್ತಲ್ವಾ? ಸಿಂಪ್ಲಿಫೈ ಮಾಡಿ. ಸರ್ ಇದನ್ನ ಯಾವ ತರ ಸಿಂಪ್ಲಿಫೈ ಮಾಡೋದು? ನಮ್ಗೇನು ಕೊಟ್ಟಿಲ್ಲ ಅಂದ್ರೆ 18 + 3/4 ಈ ತರ ಮಾಡ್ಬೇಕು. ಇದು ಮಾಡ್ತೀನಿ, ಹಿಂಗಾದ್ರೂ ಮಾಡಿ. ಕನ್ಫ್ಯೂಷನ್ ಆಗುತ್ತೆ ಅಂದ್ರೆ 4 / 3 ಡಿವೈಡ್ ಮಾಡಿ. 0 ಪಾಯಿಂಟ್ ಕೊಟ್ರೆ 1 0. ಎಷ್ಟದೇ ಹೋಗುತ್ತೆ? 7 28. 2 ಪಾಯಿಂಟ್ ಇರೋದ್ರೆ 1 0. 5 ಹಾಗಾದ್ರೆ 18.7. ಸಾರಿ 18.7. ಹಾಗಾದ್ರೆ ಆನ್ಸರ್ 18.75. ಓಕೆ, ರೈಟು. ಆಯ್ತಾ? ಓಕೆ, ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಇಲ್ಲಿಗೆ ಟೈಮ್ ಅಂಡ್ ವರ್ಕ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನ್ಯೂ ಟಾಪಿಕ್ ಅಲ್ಲಿ ಬರ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ದ ವಾಚಿಂಗ್.